ನಮಸ್ಕಾರ ಸ್ನೇಹಿತರೆ, ದಿಲ್ ತಡ್ಕಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಅಥೆಂಟಿಕ್ ಆಗಿ ವಾಂಗಿಬಾತ್ ಪುಡಿನ ಸುಲಭವಾದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ಕಡೆಯವರೆಗೂ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ಬಾಣಲೆಗೆ 2 ಹನಿಯಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಅದಕ್ಕೆ 3/4 ಕಪ್ನಷ್ಟು ಧನಿಯಾ ಬೀಜ ಹಾಕ್ಕೊಳ್ಳಿ. ಅದನ್ನು ಸಣ್ಣ ಉರಿನಲ್ಲಿ ಹುರ್ಕೊಳ್ಬೇಕು. ಉರಿ ಜೋರಿದ್ರೆ ಬರೀ ಹೊರಗಡೆ ಮಾತ್ರ ಕೆಂಪಗಾಗುತ್ತೆ, ಒಳಗಡೆ ಎಲ್ಲ ಹಸಿಯಾಗೇ ಇರುತ್ತೆ. ಅದಕ್ಕೆ ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಹುರ್ಕೊಳ್ಳಿ. ಅದು ಘಮ್ ಅಂತ ಪರಿಮಳ ಬರೋವರೆಗೂ ಹುರ್ಕೊಳ್ಳಿ. ಹೀಗೆ ಬಣ್ಣ ಕೂಡ ಬದಲಾದ್ಮೇಲೆ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದು ಆರೋದಕ್ಕೆ ಬಿಡಬೇಕು. ಮತ್ತೊಮ್ಮೆ ಒಂದು 2 ಹನಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಇಲ್ಲೂ ಕೂಡ ಉರಿ ಕಡಿಮೆನೇ ಇರಲಿ. ಸಪೋಸ್ ತುಂಬ ಕಾದ್ಬಿಟ್ಟಿದ್ರೆ ಬಾಣಲಿ ಸ್ಟವ್ ಆಫ್ ಮಾಡ್ಕೊಂಡು ಕೂಡ ಅದೇ ಕಾವಲ್ಲಿ ಹುರ್ಕೊಳ್ಬಹುದು. ಬಣ್ಣ ಹೀಗೆ ಗೋಲ್ಡನ್ ಬ್ರೌನ್ ಕಲರಾಗಿ ಚೇಂಜ್ ಆಗುತ್ತೆ ಹಾಗೂ ಘಮ್ ಅಂತ ಪರಿಮಳ ಬರೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಎಲ್ಲ ಪದಾರ್ಥನೂ ಸಪ್ರೇಟಾಗಿ ಹುರ್ಕೋಬೇಕು, ಯಾಕಂದರೆ ಒಂದೊಂದಕ್ಕೆ ಒಂದೊಂದು ಕಾವು ಬೇಕಾಗತ್ತೆ. ಅದರಿಂದ ಒಟ್ಟಿಗೆ ಹುರ್ಕೊಳ್ಳೋಕ್ಕಾಗೋದಿಲ್ಲ. ಈ ರೀತಿ ಬಣ್ಣ ಬದಲಾದ ಮೇಲೆ ಅದನ್ನು ಆ ತಟ್ಟೆಗೆ ಹಾಕಿ ಇದನ್ನು ಆರೋದಕ್ಕೆ ಬಿಡಬೇಕು. ಮತ್ತು ಅದೇ ಕಪ್ನಲ್ಲಿ 1/4 ಭಾಗದಷ್ಟು ಉದ್ದಿನ ಬೇಳೆ ತಗೊಂಡು ಬಾಣಲೆಗೆ ಹೀಗೆ ಹಾಕ್ಕೊಂಡು ಹುರ್ಕೊಳ್ಳಿ. ಇದನ್ನು ಹೀಗೆ ಸಣ್ಣ ಉರಿನಲ್ಲಿ ಹುರಿಬೇಕು. ಇದರದ್ದು ಬಣ್ಣ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಸಣ್ಣ ಉರಿನಲ್ಲಿ ಹುರ್ಕೊಳ್ಳಿ. ಇದನ್ನು ಹೀಗೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಪದಾರ್ಥಗಳನ್ನೆಲ್ಲ ಆರೋದಕ್ಕೆ ಬಿಡಿ. ನಂತರ ಒಂದು 2ರಿಂದ 3 ಚಕ್ಕೆನ ಹೀಗೆ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಅದು ಘಮ್ ಅಂತ ಪರಿಮಳ ಬರುವವರೆಗೂ ಹುರ್ಕೊಳ್ಬೇಕು. ನಿಮಗೆ ಚಕ್ಕೆ ವಾಸನೆ ಅಷ್ಟು ಇಷ್ಟ ಆಗಲ್ಲ ಅಂತಂದರೆ ಕಡಿಮೆ ಚಕ್ಕೆನೇ ಬಳಸ್ಬೋದು. 7ರಿಂದ 9 ಲವಂಗ ಹಾಕ್ಕೊಂಡು ಹುರ್ಕೊಳ್ಳಿ. ಇದಕ್ಕೆ ಬೇಕು ಅಂದರೆ ಕೊಬ್ಬರಿ ಕೂಡ ಹಾಕ್ಕೊಂಡು ಹುರ್ಕೋಬೋದು. ಆದರೆ ನಾನು ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ನಾವು ತುಂಬ ದಿನ ಆವಾಗ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ ಈ ಪುಡಿನ, ಅದು ಕೆಟ್ಟೋಗುತ್ತೆ. ಅದರಿಂದ ತೆಂಗಿನಕಾಯಿ ಅಥವಾ ಕೊಬ್ಬರಿನ ನೀವು ಪಲ್ಯ ಮಾಡಿದಾಗ ಅದರ ಮೇಲೆ ಹಾಕ್ಕೊಳ್ಬಹುದು. ಇದನ್ನು ಹೀಗೆ ಹುರಿದ ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಕ್ಕೆ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಬಾಣಲೆ 2 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 11ರಿಂದ 12 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ಬೇಕು. ಉರಿ ಸಣ್ಣದಾಗಿರಲಿ. ಜೋರು ಉರಿ ಇದ್ದರೆ ಮೆಣಸಿನ್ಕಾಯಿ ಸೀದೋಗುತ್ತೆ. ಹೀಗೆ ಸಣ್ಣ ಉರಿನಲ್ಲಿ ಹುರ್ಕೊಂಡ್ರೆ ಅದು ಗರಿ ಗರಿ ಆಗುತ್ತೆ. ಆದರೆ ಆರಿದ ಮೇಲೆ ಅದು ಗರಿ ಗರಿಯಾಗಿ ಆಗೋದು. ಎಣ್ಣೆ ಹಾಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಘಾಟ್ ಬರೋದಿಲ್ಲ. ಹೀಗೆ ಹುರ್ಕೊಂಡ್ಮೇಲೆ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆರೋದಕ್ಕೆ ಬಿಡಿ. ಆರಿದ ಮೇಲೆ ಅದು ಗರ್ಗರಿಯಾಗುತ್ತೆ. ಆಗ ಒಂದು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿಯಾಗಿ ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದೇ ಮಿಕ್ಸಿಗೆ ನೀವು ಹುರಿದಿಟ್ಕೊಂಡಿರೋ ಬೇರೆ ಪದಾರ್ಥನ ಹಾಕ್ಕೊಳ್ಳಿ. ಅದನ್ನು ಕೂಡ ಹೀಗೆ ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪುಡಿ ಮಾಡಿಟ್ಕೊಂಡ್ರೆ ನೀವು ಬಗೆ ಬಗೆಯಾದ ಪಲ್ಯಗಳು ಹಾಗೂ ಬಾತ್ ಎಲ್ಲನೂ ಮಾಡ್ಕೊಳ್ಬಹುದು. ಇದನ್ನು ಮಾಡಿ ಹಾಗೂ ನನಗೆ ತಿಳಿಸಿ ಹೇಗಿದೆ ಅಂತ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಈಗ ನಾವು ಮೊದಲೇ ಹುರಿದಿಟ್ಕೊಂಡಿರೋ ಮೆಣಸಿನಕಾಯಿ ಪುಡಿ ಕೂಡ ಇದಕ್ಕೆ ಸೇರಿಸ್ಕೊಂಡು ಎರಡನ್ನೂ ಸೇರಿ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಳ್ಳೋಣ. 2 ಹೀಗೆ ಪೌಡರ್ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಬಗ್ಸಿ ಹೀಗೆ ಚೆನ್ನಾಗಿ ಒಂದು
ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ವಾಂಗಿಬಾತ್ ಪೌಡರ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.